ಎಲ್ರಿಗೂ ನಮಸ್ಕಾರ. ಹಿಂದೂ ಧರ್ಮ ಅಂದ್ರೇ ನೆನಪಾಗೋದು ವಿವಿಧ ಪೂಜಾ ಪುನಸ್ಕಾರಗಳು, ಹೋಮಗಳು. ಅದರಲ್ಲೂ ನಮ್ಮ ಚಿಕ್ಕಬಳ್ಳಾಪುರ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಪ್ರಸಿದ್ಧಿ ಪಡೆದಿದೆ. ಅದರ ಭಾಗವಾಗಿ 15ನೇ ವರ್ಷದ ಗಿರಿಜಾಂಬ ಕಲ್ಯಾಣೋತ್ಸವವನ್ನು ಆಚರಿಸಲಾಗುತ್ತಿದೆ. ಶ್ರೀ ಗಾಯತ್ರಿ ಸೇವಾ ಸಮಿತಿ, ಶ್ರೀ ಗಾಯತ್ರಿ ಮಹಿಳಾ ಮಂಡಳಿ ಸಮಿತಿಯ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಗಿರಿಜಾಂಬ ಸಮೇತ ಶ್ರೀ ಭೋಗನಂದೀಶ್ವರ ಸ್ವಾಮಿ ಕಲ್ಯಾಣೋತ್ಸವವು ಶ್ರೀ ಪಾರ್ವತಿ ಪರಮೇಶ್ವರ ಪ್ರೀತ್ಯರ್ಥವಾಗಿ ಶ್ರೀ ಸ್ವಯಂವರ ಪಾರ್ವತಿ ಹೋಮವನ್ನು ಚಿಕ್ಕಬಳ್ಳಾಪುರದಲ್ಲಿ ಇದೇ ಮೊದಲ ಬಾರಿ ದಿನಾಂಕ 4/1/2026 ಭಾನುವಾರದಂದು ಚಿಕ್ಕಬಳ್ಳಾಪುರ ನಗರದ ಶ್ರೀದೇವಿ ಪ್ಯಾಲೇಸ್ನಲ್ಲಿ ಆಯೋಜಿಸಲಾಗಿದೆ. ಈ ಕುರಿತು ಮಾಹಿತಿಯನ್ನು ಒದಗಿಸಲಿಕ್ಕೆ ನಮ್ಮ ಮುಂದೆ ವಿದ್ವಾನ್ ರಮೇಶ್ ಶಾಸ್ತ್ರಿಗಳು ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಪದ್ಮಾಮೂರ್ತಿಯವರೇ, ಈ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಕೊಟ್ಟಿದ್ದಕ್ಕೆ ತುಂಬ ಸಂತೋಷ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇತ್. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತಿಂ. ವಂದೇಹಂ ವಂದನೀಯಾನಾಂ ವಂದ್ಯಂ ನಾರಾಯಣಾಶ್ರಮಂ ಶ್ರೀ ಕಾಮಾಕ್ಷಿ ಶಾರದಾ ಚಂದ್ರಮೌಳೇಶ್ವರ ಪಾದಪದ್ಮಾರಾಧಕಂ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕಪ್ರಿಯ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಗಿರಿಜಾಂಬ ಸಮೇತ ಶ್ರೀ ಭೋಗನಂದೀಶ್ವರ ಕಲ್ಯಾಣೋತ್ಸವ ಹಾಗೂ ಸ್ವಯಂವರ ಪಾರ್ವತಿ ಹೋಮವನ್ನು ಗಾಯತ್ರಿ ಸೇವಾ ಸಮಿತಿ, ಗಾಯತ್ರಿ ಮಹಿಳಾ ಮಂಡಳಿಯ ಆಶ್ರಯದಲ್ಲಿ 15ನೇ ವರ್ಷದ ಕಾರ್ಯಕ್ರಮ. ನಾವು ಪ್ರತಿ ವರ್ಷವೂ 15 ವರ್ಷದಿಂದ ಪ್ರತಿಯೊಂದು ಕಲ್ಯಾಣೋತ್ಸವವನ್ನು ನಾವು ನಡೆಸ್ಕೊಂಬಂದಿದ್ದೀವಿ. ಈಗ ಸ್ವಯಂವರ ಪಾರ್ವತಿ ಹೋಮ ಗಿರಿಜಾ ಕಲ್ಯಾಣ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿ 4ನೇ ತಾರೀಕು ಈ ಒಂದು ಕಾರ್ಯಕ್ರಮ ಆಗಬೇಕು ಅಂಥೇಳಿ ನಿಶ್ಚಯ ಮಾಡಿ ಆ ಸ್ವಯಂವರ ಪಾರ್ವತಿ ಹೋಮವನ್ನು ಇಲ್ಲಿ ನಡೆಸ್ತಾ ಇದ್ದೀವಿ. ಅದರ ಮಹತ್ವ ಏನು? ಸ್ವಯಂವರ ಪಾರ್ವತಿ ಹೋಮ ಅಂದರೆ ತುಂಬ ಅಪರೂಪ ಅಂತಂದರೆ ಇವಾಗಿನ ಒಂದು ವ್ಯವಸ್ಥಿತಿಯಲ್ಲಿ ಗಂಡ್ಮಕ್ಕಳೇ ಆಗಲಿ ಹೆಣ್ಮಕ್ಕಳೇ ಆಗಲಿ 25 ವರ್ಷ ಆಯಿತು, 30 ವರ್ಷ ಆಯಿತು, ನನ್ನ ಮಗನಿಗೆ ಮದುವೆ ಆಗಲಿಲ್ಲ, ನನ್ನ ಮಗಳು ಮದುವೆ ಆಗಲಿಲ್ಲ ಅಂಥೇಳಿ ಅವರ ಪೇರೆಂಟ್ಸ್ ಯಾರಿದ್ದಾರೆ, ತಂದೆ ತಾಯಿಗಳು ಯಾರಿದ್ದಾರೆ, ಅವರು ಬಂದು ತುಂಬ ನಮ್ಮಲ್ಲಿ ಹೇಳ್ತಾ ಇರ್ತಾರೆ. ಆ ಒಂದು ಪರಿಹಾರಕ್ಕೆ ಸ್ವಯಂವರ ಪಾರ್ವತಿ ಹೋಮ ಸೊಲ್ಯೂಷನ್ ಇದೆ. ಆ ಒಂದು ಸ್ವಯಂವರ ಪಾರ್ವತಿ ಹೋಮ ಮಾಡಿ ಮದುವೆ ಆಗದೇ ಇರೋ ಗಂಡು ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಶೀಘ್ರವಾಗಿ ವಿವಾಹ ನಿಶ್ಚಯ ಆಗಲಿ ಅಂತ ಹೇಳಿಬಿಟ್ಟು ಸ್ವಯಂವರ ಪಾರ್ವತಿ ಹೋಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಗುರುಗಳೇ, ಈ ಸ್ವಯಂವರ ಪಾರ್ವತಿ ಹೋಮ ಅಂತ ಹೇಳಿದ್ರಿ, ಅದ್ರ ಮಹತ್ವವನ್ನು ಕೂಡ ತಿಳಿಸ್ಕೊಟ್ರಿ. ಇದು ಬ್ಯಾಚುಲರ್ಸ್ ತುಂಬ ಯೂಸ್ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ನಿಮಗೆ ಈ ಥಾಟ್ ಬರೋದಕ್ಕೆ ಕಾರಣಕರ್ತ ಯಾರು? ಮತ್ತು ಈ ಧಾರ್ಮಿಕ ಕಾರ್ಯ ಅಷ್ಟು ಈಸಿಯಾಗಿ ನಡೆಯುವಂಥದ್ದಲ್ಲ, ಒಬ್ರಿಗೆ ತಟ್ಟಿರೋ ಒಂದು ಆ ಯೋಚನೆನೂ ಅಲ್ಲ, ಒಬ್ರು ಮಾಡ್ತಕ್ಕಂಥ ಒಬ್ಬರ ಕೈಯಿಂದಲೇ ಆಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನಲ್ಲ. ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಅತಿಥಿಗಳು ಆಗಮಿಸ್ತಾ ಇದ್ದಾರೆ? ಈ ಒಂದು ಕಾರ್ಯಕ್ರಮದ ಒಂದು ಫೌಂಡರ್ ಅಂತ ಹೇಳ್ಬೋದು ನಾನು. ನಮ್ಮ ರಾಯಲಪಾಡು ವೇದಬ್ರಹ್ಮಶ್ರೀ ವಿದ್ವಾನ್ ಜ್ಯೋತಿಷ್ಯ ವಿದ್ವಾಂಸರು ಅಂತಂದರೆ ನಾವು ರಾಯಲಪಾಡಲ್ಲಿ ಹೋಗಿ ನೋಡಿದಾಗೆ ಗೊತ್ತಾಗುತ್ತೆ ಅವರು ಯಾವ ಮಟ್ಟದಲ್ಲಿ ಯಾವ ಒಂದು ಇದರಲ್ಲಿ ಇರ್ತಾರೆ, ಎಷ್ಟು ಜನ ಇರ್ತಾರೆ. ಅಷ್ಟು ದೊಡ್ಡ ಜ್ಯೋತಿಷ್ಯಗಳು, ನಮ್ಮ ಆತ್ಮೀಯರು, ಗುರುಗಳು ಎಲ್ಲ. ಅವರು ಈ ಕಾರ್ಯಕ್ರಮದ ಫೌಂಡರ್, ನೇತೃತ್ವವನ್ನು ವಹಿಸಿ ಅವರು ಈ ಕಾರ್ಯಕ್ರಮವನ್ನು ಸ್ವಯಂವರ ಪಾರ್ವತಿ ಹೋಮವನ್ನು ನಡೆಸಬೇಕು, ಎಲ್ರಿಗೂ ಒಳ್ಳೆಯದಾಗಬೇಕು ಅಂಥೇಳಿ ಅವರು ಸಂಕಲ್ಪ ಮಾಡಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಭಾಗವಹಿಸಿ ಅವರ ನೇತೃತ್ವದಲ್ಲೇ ಸ್ವಯಂವರ ಪಾರ್ವತಿ ಹೋಮ ಆಗಲಿ, ಗಿರಿಜಾ ಕಲ್ಯಾಣೋತ್ಸವ ಆಗಲಿ, ಇದು ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸ್ತಾರೆ. ಅದೇ ರೀತಿ ಮೈಸೂರಿನ ಅರ್ಜುನ್ ಅವಧೂತರು, ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪಸ್ಯ ದತ್ತಾತ್ರೇಯ, ಆ ದತ್ತಾತ್ರೇಯನ ಔಪಾಸಕರಾದ ಅರ್ಜುನ್ ಅವಧೂತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಭಕ್ತಾದಿಗಳಿಗೂ
ಅವರು ಆಶೀರ್ವಾದ ಮಾಡೋಕ್ಕೆ ಬರ್ತಾ ಇದ್ದಾರೆ. ಇನ್ನು ಅನೇಕ ಗಣ್ಯರು, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಪ್ರಧಾನ ಅರ್ಚಕರು ಸುಬ್ರಹ್ಮಣ್ಯ ಅಡಿಗರು ಬರ್ತಾ ಇದ್ದಾರೆ, ವೇದ ವಿದ್ವಾಂಸರು ಬರ್ತಾ ಇದ್ದಾರೆ. ಇನ್ನು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಾರೆ. ಗುರುಗಳೇ, ಈಗಷ್ಟೇ ಹೇಳಿದ್ರೆ ಶ್ರೀ ಸ್ವಯಂವರ ಪಾರ್ವತಿ ಹೋಮ ಅಲ್ಲದೆ ಗಿರಿಜಾ ಕಲ್ಯಾಣೋತ್ಸವವನ್ನು ಕೂಡ ಆಚರಿಸ್ತಾ ಇದ್ದೀವಿ ಅಂತ. ಹಾಗಾದರೆ ಗಿರಿಜಾ ಕಲ್ಯಾಣೋತ್ಸವದ ಮಹತ್ವ ಏನು? ಗಿರಿಜಾ ಕಲ್ಯಾಣೋತ್ಸವದ ಮಹತ್ವ ಅಂತಂದರೆ, ನಾವು ಶಿವ ಪಾರ್ವತಿಯನ್ನು ನಾವು ಪ್ರಾರ್ಥನೆ ಮಾಡಬೇಕು ಅಂತಂದರೆ ನಮ್ಮ ಕಷ್ಟ ಕಾರ್ಪಣ್ಯಗಳು, ನಮ್ಮ ಆರೋಗ್ಯ, ಅಪಮೃತ್ಯುಗಳು, ಯಾವುದೇ ಒಂದು ಕುಟುಂಬದ ಸಮಸ್ಯೆ ಇದ್ದರೂ ಕೂಡ ಆ ಪರಮೇಶ್ವರನ ಪಾದದಲ್ಲಿ ಅರ್ಪಣೆ ಮಾಡಿ ಆ ಕಲ್ಯಾಣೋತ್ಸವದ ವೀಕ್ಷಣೆ ಇದೆ ನೋಡಿ, ಅದು ತುಂಬ ಪುಣ್ಯ ಕೊಡುತ್ತೆ, ಆಯುಸ್ಸು ಹೆಚ್ಚಿಗೆ ಮಾಡುತ್ತೆ. ಅಪಮೃತ್ಯುಗಳು ಯಾವುದೋ ಒಂದು ಅಕಾಲ ಮೃತ್ಯು ಅಂತಂದರೆ ಒಂದು ಆಕ್ಸಿಡೆಂಟ್ ಆಗ್ಬೋದು, ಯಾವುದೇ ಒಂದು ಅಂಥ ಅಪಮೃತ್ಯುಗಳು ಬರೆದಿರೇ ಇರಲಿ, ಪರಮೇಶ್ವರನ ಒಂದು ಶಿವಪಾರ್ವತಿ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂಥೇಳಿ ಆ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ಆ ಒಂದು ಭಗವಂತನ ಆಶೀರ್ವಾದ ಪಡೆಯೋದಕ್ಕೋಸ್ಕರ ಆ ಒಂದು ಗಿರಿಜಾ ಕಲ್ಯಾಣ ಹಾಗೂ ಈ ಸ್ವಯಂವರ ಪಾರ್ವತಿ ಹೋಮ, ನಾನು ನಿಮಗೆ ಮೊದಲೇ ತಿಳಿಸ್ದಂಗೆ ಇವಾಗಿನ ಒಂದು ವ್ಯವಸ್ಥೆಗೋಸ್ಕರ ಆ ಒಂದು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ಎಲ್ರಿಗೂ ನಮ್ಮನೇಲಿ ಮಾಡಿಕೊಂಡ್ರೆ ನನ್ನ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ. ಅದರಿಂದ ಸಾಮೂಹಿಕವಾಗಿ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಮಾಡಿ ಎಲ್ರಿಗೂ ಒಳ್ಳೆಯದಾಗಬೇಕು ಅಂಥೇಳಿ ನಮ್ಮ ರಾಯಲಪಾಡು ಸತ್ಯನಾರಾಯಣ ಶಾಸ್ತ್ರಿಗಳು ಆ ವಿಚಾರ ತಿಳಿಸಿದಾಗ ನಮ್ಮ ಸಮಿತಿಯಿಂದ, ಗಾಯತ್ರಿ ಸೇವಾ ಸಮಿತಿ, ಗಾಯತ್ರಿ ಮಹಿಳಾ ಮಂಡಳಿಯ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಆ ಒಂದು ಸ್ವಯಂವರ ಪಾರ್ವತಿ ಹೋಮದಿಂದ ಎಲ್ಲರ ಕಷ್ಟಗಳು ನಿವಾರಣೆ ಆಗಬೇಕು ಅಂಥೇಳಿ ಆ ಸ್ವಯಂವರ ಪಾರ್ವತಿ ಹೋಮವನ್ನು ಆಯೋಜನೆ ಮಾಡಿದ್ದೀವಿ. ಗುರುಗಳೇ, ಹೀಗೆ ಹೇಳಿದ್ರಿ ಶ್ರೀ ಸ್ವಯಂವರ ಪಾರ್ವತಿ ಹೋಮ ಮತ್ತು ಶ್ರೀ ಗಿರಿಜಾ ಕಲ್ಯಾಣೋತ್ಸವವನ್ನು ಆಚರಿಸ್ತೀವಿ ಅಂತ. ಹಾಗಾದರೆ ಈ ಹೋಮ ಮತ್ತು ಕಲ್ಯಾಣೋತ್ಸವದಲ್ಲಿ ಯಾರೆಲ್ಲ ಭಾಗವಹಿಸ್ಬೋದು? ನೀವು ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಗಿರಿಜಾ ಕಲ್ಯಾಣೋತ್ಸವದಲ್ಲಾಗಲಿ, ಸ್ವಯಂವರ ಪಾರ್ವತಿ ಹೋಮದಲ್ಲಾಗಲಿ ಇಂಥವರೇ ಭಾಗವಹಿಸಬೇಕು ಅಂತ ಯಾವುದೇ ಶಾಸ್ತ್ರದಲ್ಲಿ ನಿಯಮ ಇಲ್ಲ. ಆಬಾಲ ವೃದ್ಧರಾಗಿ ಅಂದರೆ ಮಕ್ಕಳಿಂದ ದೊಡ್ಡೋರವರೆಗೂ ಮುದುಕರವರೆಗೂ ಯಾರು ಬೇಕಾದರೂ ಅವರವರ ಸಂಕಲ್ಪ ಏನೇನಿದೆ ಆ ಸಂಕಲ್ಪದ ಪ್ರಕಾರವಾಗಿ ಒಂದು ಮತ ಪಂಥ ಭೇದ ಇಲ್ದಿರ ಆ ಕಾರ್ಯಕ್ರಮದಲ್ಲಿ, ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಾಗಲಿ, ಹೋಮದ ಕಾರ್ಯಕ್ರಮದಲ್ಲಾಗಲಿ ಖಂಡಿತ ಎಲ್ಲರೂ ಭಾಗವಹಿಸ್ಬೋದು. ಇದರಲ್ಲಿ ಯಾವುದೇ ಒಂದು ರೀತಿ ಇಂಥವರೇ ಭಾಗವಹಿಸಬೇಕು ಅಂತ ನಿಯಮ ಯಾವುದೂ ಇಲ್ಲ. ಗುರುಗಳೇ, ಶ್ರೀ ಸ್ವಯಂವರ ಪಾರ್ವತಿ ಹೋಮ ಮತ್ತು ಶ್ರೀ ಗಿರಿಜಾ ಕಲ್ಯಾಣೋತ್ಸವ ಹೇಳಿದ್ರಲ್ವಾ, ಈ ಗಿರಿಜಾ ಕಲ್ಯಾಣೋತ್ಸವ ಮತ್ತು ಹೋಮವನ್ನು ಮಾಡಿಸೋದ್ರಿಂದ ಏನು ಅನುಕೂಲ ಆಗುತ್ತೆ, ಏನು ಫಲ ಅವ್ರಿಗೆ ಸಿಗುತ್ತೆ? ಗಿರಿಜಾ ಕಲ್ಯಾಣದಲ್ಲಿ ಭಾಗವಹಿಸೋದ್ರಿಂದ, ನಾನು ನಿಮಗೆ ಮೊದಲೇ ತಿಳಿಸ್ದಂಗೆ, ಗಿರಿಜಾ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸೋದ್ರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳು, ನಮಗೆ ಹೇಳೋಕ್ಕಾಗದೇ ಇರೋ ಕಷ್ಟಗಳು ತುಂಬ ಇರುತ್ತೆ. ಅದು ಭಗವಂತನಲ್ಲಿ ನಾವು ಅರ್ಪಣೆ ಮಾಡ್ಬೋದು ಅಷ್ಟೇ. ಭಗವಂತನಲ್ಲಿ ಅರ್ಪಣೆ ಮಾಡ್ಬೋದು. ಮನೆಯಲ್ಲಿ ಕಲ್ಯಾಣ ಆಗ್ತಾ ಇಲ್ಲ ಅಂತಂದರೆ ಆ ಕಲ್ಯಾಣಕ್ಕೆ ನಾವು ಭಾಗವಹಿಸಿ ಅಕ್ಷತಾರೋಪಣೆ ಮಾಡ್ತೀವಿ. ಇವಾಗ ನಾವು ಮನುಷ್ಯರು ಮದುವೆಯಲ್ಲಿ ಯಾವ ರೀತಿ ನಾವು ಅಕ್ಷತಾರೋಪಣೆ ಮಾಡ್ತೀವಿ, ಸಮನ್ಮಾಲೆ ಮಾಡ್ತೀವಿ, ಮಾಂಗಲ್ಯ ಧಾರಣೆ ಮಾಡ್ತೀವಿ, ಕುಡಜೀರಿಕ ಅಂತ ಜೀರಿಗೆ ಬೆಲ್ಲ ಮುಹೂರ್ತ ಮಾಡ್ತೀವಿ, ಕನ್ಯಾದಾನ ಮಾಡ್ತೀವಿ, ಅದೇ ರೀತಿ ದೇವ್ರಿಗೂ ಎಲ್ಲ ಶಾಸ್ತ್ರಗಳ ರೀತಿ ನಡೆಯುತ್ತೆ. ಆ ಒಂದು ಅಕ್ಷತಾರೋಪಣೆ, ಅಕ್ಷತೆಯನ್ನು ಯಾರಿಗೆ ಮದುವೆ ಆಗಿಲ್ಲ ಅವ್ರಿಗೆ ದೊಡ್ಡವ್ರ ಮನೇಲಿ ಯಾರು ದೊಡ್ಡವ್ರು ಇದ್ದಾರೆ ಅವರು ಆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ರೆ ಖಂಡಿತ ಮದುವೆ ಆಗುತ್ತೆ. ಅವ್ರ ಕಷ್ಟಗಳು ಏನಿದೆ, ಮೊದಲನೇದಾಗಿ ಶಿವನಲ್ಲಿ ಪ್ರಾರ್ಥನೆ ಮಾಡೋದು ಆರೋಗ್ಯ. ಆ ಆರೋಗ್ಯ ಕೊಡು, ಅಪಮೃತ್ಯುನ ನಿವಾರಣೆ ಮಾಡು ಅಂತೇಳ್ಬಿಟ್ಟು ಆ ಪ್ರಾರ್ಥನೆ ಮಾಡು, ನಮ್ಗೆ ಆಯುಷ್ಸು ಚೆನ್ನಾಗಿ ಕೊಡು, ಮನೇಲಿ ಸುಖ ಶಾಂತಿ ನೆಮ್ಮದಿ ಕೊಡು ಅಂಥೇಳಿ ಆ ಶಿವನಲ್ಲಿ ಪ್ರಾರ್ಥನೆ ಮಾಡೋದು ಗಿರಿಜಾ ಕಲ್ಯಾಣ. ಸ್ವಯಂವರ ಪಾರ್ವತಿ ಹೋಮ ಅಂತಂದರೆ ನಾನು ಮೊದಲನೇ ನಿಮಗೆ ತಿಳಿಸ್ದಾಗೆ ಆ ಸ್ವಯಂವರ ಪಾರ್ವತಿ ಹೋಮದಲ್ಲಿ ಬರೀ ಮದುವೆಗೆ ಅಂತಲ್ಲ, ಮದುವೆಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಸಂಕಲ್ಪ ಇರುತ್ತೆ. ಅವರ ಕಷ್ಟ ಕಾರ್ಪಣ್ಯಗಳು ಹಾಗೂ ಸತ್ಸಂತಾನ ಅಂದರೆ ಮಕ್ಕಳಾಗುತ್ತೆ, ಇಲ್ಲ ಅಂತಲ್ಲ.
ಒಳ್ಳೆ ಮಕ್ಕಳಾಗಬೇಕು ಅಂತ, ಸಂಸ್ಕಾರವಂತ ಮಕ್ಕಳಾಗಬೇಕು ಅಂತ. ಆ ಸಂಸ್ಕಾರವಂತ ಮಕ್ಕಳನ್ನ ಆಗಬೇಕು ಅಂತಂದರೆ ಸ್ವಯಂವರ ಪಾರ್ವತಿ ಹೋಮದಲ್ಲಿ ಭಾಗವಹಿಸಿದ್ರೆ ನಮ್ಮ ಕಷ್ಟಗಳೆಲ್ಲನೂ ನಿವಾರಣೆ ಆಗುತ್ತೆ, ಶೀಘ್ರ ವಿವಾಹ ಪ್ರಾಪ್ತಿಯಾಗುತ್ತೆ, ಹಾಗೂ ಸತ್ಸಂತಾನವೂ ಆಗುತ್ತೆ ಅಂಥೇಳಿ ನಮ್ಮ ಕರಪತ್ರದಲ್ಲೇ ನಾವು ತಿಳಿಸಿದ್ದೀವಿ. ಏನು ಅಂತಂದರೆ ಸ್ವಯಂವರ ಪಾರ್ವತಿ ಹೋಮದ ಫಲ ಏನು ಅಂತ ಹೇಳಿಬಿಟ್ಟು ತಿಳಿಸಿದ್ದೀವಿ. ಅದರಿಂದ ಗಿರಿಜಾ ಕಲ್ಯಾಣದಲ್ಲಾಗಲಿ ಸ್ವಯಂವರ ಪಾರ್ವತಿ ಹೋಮದಲ್ಲಾಗಲಿ ಭಾಗವಹಿಸಿದ್ರೆ ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ಗುರುಗಳೇ, ಹೀಗೆ ಹೇಳಿದ್ರಿ ಶ್ರೀ ಸ್ವಯಂವರ ಪಾರ್ವತಿ ಹೋಮ ಮಾಡೋದ್ರಿಂದ ಎಷ್ಟು ಒಂದು ಅನುಕೂಲ ಆಗುತ್ತೆ ಅಂತ. ಈ ಒಂದು ಅನುಕೂಲ ಅನ್ನೋದು ಇಲ್ಲ ದೇವರ ಆಶೀರ್ವಾದ ಅನ್ನೋದು ಯಾರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವರಿಗೆ ಮಾತ್ರ ಅಥವಾ ಕುಟುಂಬದ ಎಲ್ಲರ ಮೇಲೂ ಆ ದೇವರ ಆಶೀರ್ವಾದ ಇರುತ್ತೆ? ಅಲ್ಲ, ಇವಾಗ ಒಂದೇನು ಅಂತಂದರೆ ಮನೆಯಲ್ಲಿ ದೊಡ್ಡವರು ಅಂತ ಯಾರಿರ್ತಾರೆ ಅವರು ದೊಡ್ಡವರು ಅಂತೇ ಇಲ್ಲ, ಕುಟುಂಬದ ಸದಸ್ಯರು ಎಷ್ಟು ಜನ ಆಗುತ್ತೆ ಅಷ್ಟು ಜನನೂ ಬಂದು ಭಾಗವಹಿಸ್ಬೋದು. ಅಕಸ್ಮಾತ್ ಆಗಲಿಲ್ಲ ಅಂದ ಪಕ್ಷದಲ್ಲಿ ಮನೆಯಲ್ಲಿ ಯಾರು ಬೇಕಾದರೂ ಬಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಕುಟುಂಬನ್ನೆಲ್ಲ ಚೆನ್ನಾಗಿಡಪ್ಪ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಸಾದದ ಒಂದು ಶಕ್ತಿಯಿಂದ ಮನೆಯವ್ರಿಗೆಲ್ರಿಗೂ ಒಳ್ಳೆಯದಾಗುತ್ತೆ. ಅವ್ರು ಬಂದವ್ರಿಗೆ ಮಾತ್ರ, ಅಲ್ಲಿಗೆ ಯಾರು ಬರ್ತಾರೋ ಅವರೊಬ್ಬರಿಗೆ ಒಳ್ಳೆಯದಾಗೋದು ಅಂತಲ್ಲ, ಪ್ರತಿಯೊಬ್ಬರಿಗೂ ಮನೆಯಲ್ಲಿರೋರಿಗೆಲ್ಲ ಎಲ್ಲ ಭಕ್ತಾದಿಗಳಿಗೂ ಅದು ಖಂಡಿತ ಒಂದು ಫಲ ಸಿಗುತ್ತೆ. ಗುರುಗಳೇ, ಹೀಗೆ ಹೇಳಿದ್ರಿ ಅದರ ಫಲಗಳು ಏನೇನಿರುತ್ತೆ, ಹೋಮ ಮಾಡೋದ್ರಿಂದ ಯಾವ ರೀತಿ ಒಳ್ಳೇದಾಗುತ್ತೆ, ಅದು ಬರೀ ಒಬ್ಬರಿಗೆ ಸೀಮಿತ ಅಲ್ಲ, ಇಡೀ ಒಂದು ಕುಟುಂಬದಲ್ಲಿ ಒಬ್ಬರು ಬಂದ್ರೂ ಎಲ್ಲ ಕುಟುಂಬದ ಮೇಲೇನೂ ಕುಟುಂಬದ ಸದಸ್ಯರ ಮೇಲೇನೂ ಪರಿಣಾಮ ಬೀರುತ್ತೆ ಅಂತ. ಹಾಗಾದರೆ ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ನಾನು ಬರಬೇಕು ಅಂದ್ಕೊಳ್ತೀನಿ. ನಾನು ಬರಬೇಕು ಅಂದರೆ ಏನೇನು ಪದಾರ್ಥಗಳು ತರಬೇಕಾಗುತ್ತೆ ಅಲ್ಲಿ, ಯಾವ ರೀತಿ ನನ್ನ ಸೇವೆ ನಾನು ಅಂದ್ಕೊಂಡಿರೋದು ನಾನು ಅಲ್ಲಿ ಏನು ಸೇವೆ ಮಾಡಬೇಕಾಗುತ್ತೆ ಅಂತ. ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಬೇಕು ಅಂತಂದರೆ ಅವರವರ ಶಕ್ತಾನುಸಾರ ಅಂತಂದರೆ ನಾವು ಎಲ್ರಿಗೂ ಒಂದೇ ರೀತಿ ತುಂಬ ಧಾರಾಳವಾಗಿ ನಾವು ಅವ್ರನ್ನ ಒಂದು ದ್ರವ್ಯಗಳೇ ಆಗಲಿ ಹಣವನ್ನೇ ಆಗಲಿ ಕೇಳೋಕ್ಕಾಗೋದಿಲ್ಲ. ಅವರವರ ಶಕ್ತಿ ಏನಿದೆ, ಒಂದು ಕಲ್ಯಾಣೋತ್ಸವದ ಸಂಕಲ್ಪ ಅಂತಂದರೆ ನಾವು ಒಂದು 100 ರೂಪಾಯಿ ಇಟ್ಟಿದ್ದೀವಿ, ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ರೀತಿಯಿಂದ. ಸ್ವಯಂವರ ಪಾರ್ವತಿ ಹೋಮದ ಸಂಕಲ್ಪಕ್ಕೆ ನಾವು 500 ರೂಪಾಯಿ ಇಟ್ಟಿದ್ದೀವಿ. ಕಲ್ಯಾಣೋತ್ಸವಕ್ಕೆ ದೇವರಿಗೆ ವಸ್ತ್ರ ಆಗಲಿ, ಮಾಂಗಲ್ಯ ಆಗಲಿ, ಹೂವು ಆಗಲಿ, ಕಲ್ಯಾಣೋತ್ಸವದ ದ್ರವ್ಯಗಳಾಗಲಿ, ಹಾಗೂ ಹೋಮಕ್ಕೆ ತುಪ್ಪ ಆಗಲಿ, ಒಣಕೊಬ್ಬರಿ ಆಗಲಿ, ಬೆಲ್ಲದಚ್ಚಾಗಲಿ, ಬ್ಲೌಸ್ ಪೀಸ್ ಆಗಲಿ, ಅವರವರ ಶಕ್ತಾನುಸಾರ ಇಷ್ಟೇ. ಅಕಸ್ಮಾತ್ ಯಾರು ಏನು ತರದಿರ ಇದ್ದರೂ, ಅವ್ರಿಗೆ ದುಡ್ಡು ಕೊಡೋಕ್ಕೆ ಶಕ್ತಿ ಇಲ್ದಿರ ಇದ್ದರೂ ಕೂಡ ಅವ್ರು ಬಂದು ಭಾಗವಹಿಸಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಆ ಪ್ರಸಾದ ತಗೊಂಡೋಗಲಿ, ಖಂಡಿತ ಅವ್ರಿಗೆ ಒಳ್ಳೆಯದಾಗುತ್ತೆ. ದುಡ್ಡು ಕೊಟ್ಟರೇ ಬರಬೇಕು ಅನ್ನೋ ಒಂದು ನಿಯಮ ನಮ್ಮ ಸಂಸ್ಥೆಯಲ್ಲಿಲ್ಲ, ಇದುವರೆಗೂ ಹಿಂದೆಯಿಂದನೂ ಇಲ್ಲ, ಇವಾಗಲೂ ಇಲ್ಲ, ಮುಂದೇನೂ ಇರೋದಿಲ್ಲ. ಎಲ್ಲರೂ ಬಂದು ಭಾಗವಹಿಸಿ ಅವರವರ ಕಷ್ಟಗಳನ್ನು ತೀರಿಸ್ಕೊಂಡು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಏನು ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಶ್ರೀ ಸ್ವಯಂವರ ಪಾರ್ವತಿ ಹೋಮ ಇದು ಮೊದಲನೇ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಡೀತಿದೆ. ಅದಕ್ಕೆ ತಕ್ಕಂತೆ ಆ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಕೆಲವೊಂದು ಪದಾರ್ಥಗಳು ಬೇಕಾಗುತ್ತೆ. ಹಾಗೆ ಆ ಪದಾರ್ಥಗಳನ್ನ ನೀವು ಆ ಪದಾರ್ಥಗಳನ್ನ ಕಾರ್ಯಕ್ರಮಕ್ಕೆ ನೀಡಿ ಅಥವಾ ನಿಮ್ಮ ಕೈಲಾದ ಹಣದ ಸಹಾಯ ಕೂಡ ನೀವು ಮಾಡ್ಬೋದು. ಈಗ ನೀವು ಮಾಡಬೇಕಾಗಿರೋದೊಂದೇ, ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಒಂದು ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಹೆಸರನ್ನ ನೋಂದಾಯಿಸ್ಕೊಳ್ಳಿ ಅಷ್ಟೇ. ಗುರುಗಳೇ, ಹೀಗೆ ಹೇಳಿದ್ರಿ ನಮ್ಮ ಭಕ್ತರು ಗಿರಿಜಾ ಕಲ್ಯಾಣೋತ್ಸವ ಹೋಮ ಹಾಗೂ ಅನ್ನಸಂತರ್ಪಣೆಯಲ್ಲಿ ಎಕ್ಸಾಂಪಲ್ ಏನು ಮಾಡಬೇಕು ಅಂದರೆ, ನಾನು ಡೈರೆಕ್ಟಾಗಿ ಹೋಗಬೇಕು ಅನ್ನೋದೊಂದು ಇರುತ್ತೆ, ಬರೀ ಕಾಲ್ ಮಾಡಿ ಆವತ್ತೇ ಹೋಗಬೇಕು ಅನ್ನೋದು ಇರಲ್ಲ. ಕೆಲವು ಸೇವೆಗಳು ತುಂಬ ಇಂಪಾರ್ಟೆನ್ಸು ಸಿಗುತ್ತೆ. ಆಗ ಬರಬೇಕು ಅಂದರೆ ಯಾವ ರೀತಿ ಅವರು ಆ ಸೇವೆಗಳನ್ನ ಒದಗಿಸ್ಬೋದು ಅಲ್ಲಿ ಬಂದು ಅಂತ ಅಂದರೆ, ಅವರು ನಮಗೆ ಮುಂಚೆನೇ ಒಂದು ದೂರವಾಣಿ ಮುಖಾಂತರ ತಿಳಿಸ್ಬಿಟ್ಟು ಒಂದು ಕಲ್ಯಾಣೋತ್ಸವಕ್ಕೆ ನಮ್ಮದು ಈ ಸೇವೆ ಮಾಡ್ಬೋದು, ನಾವು ಈ ರೀತಿ ದ್ರವ್ಯ ಕೊಡ್ತೀವಿ, ಇಲ್ಲ ಹೋಮಕ್ಕೆ ದ್ರವ್ಯ ಕೊಡ್ತೀವಿ, ಇಲ್ಲ ಅನ್ನಸಂತರ್ಪಣೆಗೆ ನಾವು ಅಕ್ಕಿ ಕೊಡ್ತೀವಿ, ಬೇಳೆ ಕೊಡ್ತೀವಿ, ಎಣ್ಣೆ ಕೊಡ್ತೀವಿ, ಬೆಲ್ಲ ಕೊಡ್ತೀವಿ, ಸಕ್ಕರೆ ಕೊಡ್ತೀವಿ, ತುಪ್ಪ ಕೊಡ್ತೀವಿ. ಅವರವರ ಶಕ್ತಾನುಸಾರ, ಯಾರಿಗೂ ಇದರಲ್ಲಿ ಬಲವಂತ ಮಾಡಿ ಇಷ್ಟೇ ಕೊಡಿ ಅಷ್ಟೇ ಕೊಡಿ, ಅನ್ನಸಂತರ್ಪಣೆಗೆ ಇಷ್ಟೇ ಮೂಟೆ ಕೊಡಿ ಅವೆಲ್ಲ ಇರೋದಿಲ್ಲ. ಅವರವರ ಶಕ್ತಾನುಸಾರ ಅವ್ರು ಏನು ಸೇವೆ ಮಾಡ್ತೀವಿ ಅಂತ ನಮಗೆ ದೂರವಾಣಿ ಮುಖಾಂತರ ಆದರೂ ತಿಳಿಸ್ಬೋದು, ಇಲ್ಲ ವೈಯಕ್ತಿಕವಾಗಿ ಫೋನ್ ಮಾಡಿ ಅವರು ನಮ್ಮನ್ನು ಮೀಟ್ ಮಾಡಿಬಿಟ್ಟು ಅವ್ರು ತಿಳಿಸ್ಬೋದು.
ಇಲ್ಲ ಆ ದಿನಾನೇ ಬಂದು ನಾವು ಈ ಕಾಣಿಕೆ ಕೊಡ್ತಾ ಇದ್ದೀವಿ, ಕಲ್ಯಾಣೋತ್ಸವಕ್ಕೆ ನಾವು ಈ ರಸೀದಿ ತಗೊತಾ ಇದ್ದೀವಿ, ಈ ಕಾಣಿಕೆ ಕೊಟ್ಟರು ತಗೊತಾ ಇದ್ದೀವಿ, ಹೋಮಕ್ಕೆ ಈ ಕಾಣಿಕೆ ಕೊಡ್ತಾ ಇದ್ದೀವಿ, ಇಲ್ಲ ಅನ್ನ ಸಂತರ್ಪಣೆಗೆ ನಾವು ಈ ದ್ರವ್ಯ ಕೊಡ್ತಾ ಇದ್ದೀವಿ ಅಂತೇಳಿ ನಮ್ಮ ಮುಂಚೆ ತಿಳಿಸೋದ್ರೇನೋ ಅನುಕೂಲ, ಇಲ್ಲ ಆ ದಿನ ಬಂದು ನಮಗೆ ಹೇಳಿದ್ರೂ ತುಂಬ ಅನುಕೂಲ. ಆ ಸೇವೆಯನ್ನು ನಾವು ಭಕ್ತಿಯಿಂದ ಸ್ವೀಕರಿಸಿ ಎಲ್ಲ ಭಕ್ತಾದಿಗಳು ಆ ಸೇವೆಯನ್ನು ಕೊಡ್ತೀವಿ. ಎಲ್ಲರೂ ಯಾರ್ಯಾರು ಈ ಸೇವೆಯಲ್ಲಿ ಭಾಗವಹಿಸಬೇಕು ಅಂದ್ಕೊಂಡಿದ್ದೀರಾ, ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಒಂದು ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಂಡು ನೀವು ಇಷ್ಟಪಡ್ತಕ್ಕಂಥ ಸೇವೆಗಳನ್ನ ಈ ಕಾರ್ಯಕ್ರಮದಲ್ಲಿ ಸಲ್ಲಿಸಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಗುರುಗಳೇ, ಬರೀ ಕಾರ್ಯಕ್ರಮ ಅಂದರೆ ಅಷ್ಟೇ ಈಸಿ ಅಲ್ಲ. ಒಂದು ಏನಂತೀವಿ, ಒಂದು ಪ್ರೊಪಗಂಡ ಇರುತ್ತೆ. ಯಾವ ರೀತಿ ಅಂತಂದರೆ ಇದಾದ್ಮೇಲೆ ಇದೆ ಅನ್ನೋದು ಎಲ್ಲ ಕಾರ್ಯಕ್ರಮಗಳಿಗೂ ಸಂಬಂಧಪಟ್ಟಿರೋದು. ಈಗ 2 ಕಾರ್ಯಕ್ರಮಗಳು, ಒಂದು ಶ್ರೀ ಸ್ವಯಂವರ ಪಾರ್ವತಿ ಹೋಮ ಮತ್ತು ಶ್ರೀ ಗಿರಿಜಾ ಕಲ್ಯಾಣೋತ್ಸವ. ಈ 2 ಕಾರ್ಯಕ್ರಮಗಳ ಬಗ್ಗೆ ವಿವರಣೆ ಕೊಡಿ. ಯಾವೆಲ್ಲ ಯಾವ ರೀತಿ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ, ಯಾವೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ದಿನ ಪೂರ್ತಿ ಅಂತ. ಆ ದಿನ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಮಂಗಳವಾದ್ಯ ಆಗುತ್ತೆ. ಮಂಗಳವಾದ್ಯ ಆದ ತಕ್ಷಣ ದೊಡ್ಡ ವೇದ ವಿದ್ವಾಂಸರು ಬಂದಿರ್ತಾರೆ, ಅವರಿಂದ ವೇದ ಪಾರಾಯಣ ಆಗುತ್ತೆ. ವೇದ ಪಾರಾಯಣ ಆದ ನಂತರ ಗೋಪೂಜೆ ಆಗುತ್ತೆ. ಗೋಪೂಜೆ ಆದ ನಂತರ ಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಾಹ ವಾಚನ ಅಂತ. ಅದಾದ ನಂತರ ನಾಂದಿ ಪ್ರಾರ್ಥನೆ, ನವಗ್ರಹ ಶಾಂತಿ ಆದ ನಂತರ ಕಲ್ಯಾಣೋತ್ಸವದ ಪ್ರಧಾನ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಕಾಶಿ ಯಾತ್ರೆ ಹಾಗೂ ಗುಡಜೀರಿಕಾ ಮುಹೂರ್ತ ಅಂತ, ಜೀರಿಗೆ ಬೆಲ್ಲ ಮುಹೂರ್ತ ಅಂತೇಳ್ಬಿಟ್ಟು ವಿವಾಹದಲ್ಲಿ ಪ್ರಧಾನ ಕಾರ್ಯಕ್ರಮ. ಅದಾದ ನಂತರ ಕನ್ಯಾದಾನ, ಕಂಕಣ ಮಾಂಗಲ್ಯ ಪೂಜೆ, ಮಾಂಗಲ್ಯ ಧಾರಣೆ, ಅಕ್ಷತಾರೋಪಣೆ, ಸಮನ್ಮಾಲೆ, ಈ ಒಂದು ಕಾರ್ಯಕ್ರಮಗಳೆಲ್ಲ ಮಾಂಗಲ್ಯ ಧಾರಣೆ ಪ್ರಧಾನವಾಗಿ ಈ ಒಂದು ಕಲ್ಯಾಣೋತ್ಸವದ ಕಾರ್ಯಕ್ರಮ. ಸ್ವಯಂವರ ಪಾರ್ವತಿ ಹೋಮ ಸರಿಸುಮಾರು 9:30 10 ಗಂಟೆ ಒಳಗಾಗಿ ಪ್ರಾರಂಭ ಆಗುತ್ತೆ. ಅಗ್ನಿ ಪ್ರತಿಷ್ಠೆಯೊಂದಿಗೆ ಪ್ರಾರಂಭ ಆಗುತ್ತೆ. ಅಗ್ನಿ ಪ್ರತಿಷ್ಠೆ ಆದ ನಂತರ ಎಲ್ಲ ಭಕ್ತಾದಿಗಳು ಸ್ವಯಂವರ ಪಾರ್ವತಿ ಸಂಕಲ್ಪದ ಸೇವೆ ಯಾರ್ಯಾರು ಮಾಡಿಸಿರ್ತಾರೆ ಅವ್ರದ್ದೆಲ್ಲ ಸಂಕಲ್ಪ ಸೇವೆ ನಡೆಯುತ್ತೆ. ಸಂಕಲ್ಪ ಸೇವೆ ಆದ ನಂತರ 12 ಗಂಟೆಗೆ ಪೂರ್ಣಾಹುತಿ. ಅನೇಕ ಗಣ್ಯರು, ವೇದ ವಿದ್ವಾಂಸರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಧ್ಯಾಹ್ನ 12:30ರಿಂದ 1 ಗಂಟೆ ಒಳಗಾಗಿ ಮಹಾಮಂಗಳಾರತಿ ಆಗುತ್ತೆ. ಮಹಾಮಂಗಳಾರತಿ ಆದ ತಕ್ಷಣ ಎಲ್ಲ ಭಕ್ತಾದಿಗಳಿಗೆ ವೇದೋಕ್ತವಾಗಿ ದೊಡ್ಡ ವೇದ ವಿದ್ವಾಂಸರು ಬರ್ತಾರೆ. ಅವರಿಂದ ಎಲ್ಲ ಭಕ್ತಾದಿಗಳಿಗೂ ವೇದೋಕ್ತ ಆಶೀರ್ವಾದ ಆಗುತ್ತೆ. ಆ ಆಶೀರ್ವಾದ ಆದ ನಂತರ ಭಗವಂತನ ಪ್ರಸಾದದ ರೂಪದಲ್ಲಿ ಎಲ್ಲರಿಗೂ ಸರಿಸುಮಾರು ಒಂದು 2,000 ಜನಕ್ಕೆ ನಾವು ಪ್ರಸಾದ ಊಟದ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಆ ಊಟದ ವ್ಯವಸ್ಥೆಯಲ್ಲಿ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಆ ಪ್ರಸಾದವನ್ನು ಸ್ವೀಕರಿಸಬಹುದು. ಇದು ಅಂದಿನ ಕಾರ್ಯಕ್ರಮ ಗುರುಗಳೇ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಕಲ್ಯಾಣೋತ್ಸವ ಮತ್ತು ಹೋಮದಲ್ಲಿ ಯಾರ್ಯಾರು ಭಾಗವಹಿಸಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ, ಕರೆ ಮಾಡಿ ಈಗಲೇ ನೋಂದಾಯಿಸ್ಕೊಳ್ಳಿ. ಅದೇ ರೀತಿ ಗುರುಗಳೇ, ಈ ಕಾರ್ಯಕ್ರಮ ಆಗಲೆಲ್ಲ ಹೋಮ ಮತ್ತು ಏನು ಕಲ್ಯಾಣೋತ್ಸವ ನಡೆದಿರುತ್ತೆ. ಸಂಜೆ ಒಂದು ಅಷ್ಟೇನಾ ಇಲ್ಲ ಮನೆಗೆ ಹೊಟ್ಟೋಗೋದಾ ಅನ್ನೋದು ಒಂದು ಡೌಟ್ ಬರುತ್ತೆ. ಅದಕ್ಕೂ ಏನಾದರೂ ಸಂಜೆ ಕಾರ್ಯಕ್ರಮ ಅಂತ ಏನಾದರೂ ಇದೆಯಾ? ತುಂಬ ಒಳ್ಳೆಯ ವಿಚಾರ ಕೇಳಿದ್ರಿ. ಬೆಳಗ್ಗಿನಿಂದ ನಾವು ಧಾರ್ಮಿಕವಾಗಿ ಎಲ್ಲ ಕಾರ್ಯಕ್ರಮಗಳು ನಡೆಸ್ಕೊಂಡು ಬಂದಿರ್ತೀವಿ. ಎಲ್ಲ ಕಾರ್ಯಕ್ರಮ, ಕಲ್ಯಾಣೋತ್ಸವ ಆಗಲಿ, ಸ್ವಯಂವರ ಪಾರ್ವತಿ ಹೋಮ ಆಗಲಿ, ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಬೆಳಗ್ಗಿನಿಂದ ಮಧ್ಯಾಹ್ನ 2 ಗಂಟೆವರೆಗೂ ಧಾರ್ಮಿಕ ಕಾರ್ಯಕ್ರಮ, ಅನ್ನ ಸಂತರ್ಪಣೆ ನಡೆದಿರುತ್ತೆ. ಸಂಜೆ ನಾವು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಒಂದು ಕಾರ್ಯಕ್ರಮ ಮೊದಲಿನಿಂದ ನಡೆಸ್ಕೊಂಡು ಬರ್ತಾ ಇರೋದು ಒಂದು ವಾಡಿಕೆಯಲ್ಲಿದೆ. ಸಂಜೆ ಸರಿಸುಮಾರು 6 ಗಂಟೆಗೆ ಸರಿಯಾಗಿ ನಮ್ಮ ಮೃದಂಗ ವಿದ್ವಾಂಸರಾದ ಆನೂರು ಅನಂತಕೃಷ್ಣ ಶರ್ಮಾ ಅವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ವಿದ್ವಾನ್ ಸುಚೇತನ್ ರಂಗಸ್ವಾಮಿ ಅಂತ, ಡಾಕ್ಟರ್ ವಿದ್ವಾನ್ ಸುಚೇತನ್ ರಂಗಸ್ವಾಮಿ ಸರಿಗಮಪ ಒಂದು
ತೀರ್ಪುಗಾರರಾದ ಸುಚೇತನ್ ರಂಗಸ್ವಾಮಿ ಮತ್ತು ತಂಡದವರಿಂದ ವಿಶೇಷವಾದ ಭಕ್ತಿ ಸಿಂಚನ ಅಂತ ಒಂದು ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಆ ಒಂದು ಕಾರ್ಯಕ್ರಮ ಸಂಜೆ 6ರಿಂದ 9 ಗಂಟೆಯವರೆಗೂ ಕಾರ್ಯಕ್ರಮ ಇರುತ್ತೆ. ಆ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು, ಎಲ್ಲ ಸಂಗೀತ ಶ್ರೋತೃಗಳು ಭಾಗವಹಿಸಿ ಆ ಒಂದು ಸಂಗೀತ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ನಿಮ್ಮ ಎಲ್ಲರನ್ನೂ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ಕಾರ್ಯಕ್ರಮದ ಬಗ್ಗೆ ಫುಲ್ ಡೀಟೇಲ್ಸ್ ಅನ್ನು ನೀಡಿದ್ದಾರೆ. ಕಾರ್ಯಕ್ರಮದ ಬಗ್ಗೆ ಯಾವುದೇ ರೀತಿಯ ಅನುಮಾನ, ಗೊಂದಲಗಳು ಏನೇ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ಗೆ ನೀವು ಕಾಲ್ ಮಾಡಿ ಯಾವ ರೀತಿ ಏನು ಬೇಕೋ ಅದನ್ನ ಡೌಟ್ಗಳನ್ನ ನಿವಾರಿಸ್ಕೊಡಿ. ಹಾಗೆ ಶ್ರೀ ಸ್ವಯಂವರ ಪಾರ್ವತಿ ಹೋಮ ಅನ್ನೋದು ಮೊದಲನೇ ಬಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇದೆ. ಈ ಹೋಮ ಮತ್ತು ಗಿರಿಜಾ ಕಲ್ಯಾಣೋತ್ಸವದಲ್ಲಿ ಎಲ್ಲರೂ ಭಾಗವಹಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಮಾಹಿತಿ, ಕಾರ್ಯಕ್ರಮದ ಬಗ್ಗೆ ಎಲ್ಲ ಮಾಹಿತಿನ ಒದಗಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಪದ್ಮಾಮೂರ್ತಿಯವರೇ, ನಮಸ್ಕಾರ. ನೀವು ಕಾರ್ಯಕ್ರಮಕ್ಕೆ ನಿಮ್ಮ ಕುಟುಂಬ ಸಮೇತ ಬಂದು ಭಾಗವಹಿಸಿ, ಭಗವಂತ ಒಳ್ಳೇದು ಮಾಡಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು.